ನಮ್ಮ ದೇಶದ್ನ್ಯಾಗ ಈಗ ಒಂದು 5-6 ದಿನದ ನಡುವೆ ಒಂದು ಹೊಸ ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ತು. ಯಾವುದಪ್ಪ ಅಂತ ಹೇಳಿದ್ರೆ ಹೊಸ ಪಾರ್ಟಿ ಶುರು ಆಗಿಬಿಟ್ಟೈತಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಇದು ನಮ್ಮ ಕರ್ನಾಟಕನಾಗ ಎಷ್ಟು ಜನರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಬರ್ರಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅಂತ. ಹಲೋ ನಮಸ್ಕಾರ, ಸ್ವಾಗತ ನಮ್ಮ ಹೊಸ ವಿಡಿಯೋ ಗೈಸ್. ಈ ಪಾಲಿಟಿಕ್ಸ್ ಬೇಕಿತ್ತು ನಮಗೆ. ನಮ್ಮ ಜೆನ್ಸಿಗಳಿಗೆ ಏನಂದ್ಬಿಟ್ರಂದ್ರೆ ಕೆಲಸ ಇಲ್ಲ, ಕಾಲೇಜೆಲ್ಲ ಮುಗಿದಾದ್ಮೇಲೆ ಇವರು ಒಬ್ಬರು ಕ್ಯಾಮ್ರಾ ಇಟ್ಕೋತಾರೆ, ಒಬ್ಬರು ಎಲ್ಲಿ ಬೇಕಲ್ಲಿ ಹೋಗಿ ನಿಂತು ಬಿಡ್ತಾರೆ ಕ್ಯಾಮ್ರಾ ಇಟ್ಕೊಂಡು ಕೇಸಿ. ಅಂಥವ್ರಿಗೆ ಇವರೆಲ್ಲ ಕಾಕ್ರೋಚ್ಗಳು ಅಂತ ಹೇಳಿಬಿಟ್ರೆ ಒಬ್ಬರು. ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಆಗಿ ಈಗ ಜಸ್ಟ್ ಇವತ್ತೊಂದು ದಿನದಾಗ ಆ ಪಾರ್ಟಿ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಇನ್ಸ್ಟಾಗ್ರಾಮ್ನಾಗ ಪೇಜ್ ಐತಿ, ಹೋಗಿ ಚೆಕ್ ಮಾಡಿರಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಅದ್ರನ್ಯಾಗ ರೂಲ್ಸ್ ಏನೇನಪ್ಪ ಅಂತ ಹೇಳಿದ್ರೆ 5 ರೂಲ್ಸ್, ಎಲ್ಲೆಲ್ಲೆಲ್ಲ ಭ್ರಷ್ಟಾಚಾರ ಆಗತೈತಲ್ಲ ಅದನ್ನೆಲ್ಲ ಕಂಡು ಹಿಡಿದು ಕೇಸಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಾಗ ಹಾಕೋದು. ಹಂಗೆ ಮತ್ತು ನಾವು ಎಲ್ಲರೂ ಸೇರಿ ಅದ್ರ ಬಗ್ಗೆ ಧ್ವನಿ ಎತ್ತೋದು. ಈಗ ರಿಜಿಸ್ಟರ್ ಆಗ್ಬೋದು, ಇನ್ನೂ ರಿಜಿಸ್ಟರ್ ಆಗಿಲ್ಲ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಅದು ಮೋಸ್ಟ್ಲಿ ಇನ್ನು ಸ್ವಲ್ಪ ದಿನದಾಗ ರಿಜಿಸ್ಟರ್ ಆಗ್ಬೋದು. ನೀವು ಸಹ ಕಾಕ್ರೋಚ್ ಜನತಾ ಪಾರ್ಟಿ ಅಭ್ಯರ್ಥಿಗಳೌದು. ನೀವು ಸಹ ಜವಾಬ್ದಾರಿಯನ್ನು ತಗೊಂಡು ನೀವು ಕೆಲಸ ಮಾಡಬೇಕು. ಎಲ್ಲೆಲ್ಲ ಭ್ರಷ್ಟಾಚಾರ ನಡೀತಿರ್ತೈತಲ್ಲ ಅಲ್ಲೆಲ್ಲ ನೀವು ಹೋಗಿ ಧ್ವನಿ ಎತ್ತಬೇಕು. ನೀವು ಯಾವ ಪಾರ್ಟಿ ಅಂತ ಹೇಳಿ ಕೇಳಿದ್ರೆ ನಾವು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಹೆಮ್ಮೆವಾಗಿ ಹೇಳ್ಕೊರಿ. ಯಾಕಂದ್ರೆ ನಾವು ಜನ್ಸಿಗಳಿಗೆ ಗ್ಯಾಸ್ ನಮಗೊಂದು ರೆಗ್ಯುಲೇಷನ್ ಬೇಕಿತ್ತು, ನಮಗೆ ಸ್ವಲ್ಪ ಜನ ಚೇಂಜ್ ಆಗಬೇಕಿತ್ತು. ನಮಗೆ ಆಲ್ಮೋಸ್ಟ್ ಆಗಿ ಈ ದೇಶ ಒಂದು ಸ್ವಲ್ಪ ಚೇಂಜ್ ಮಾಡೋದು ಬೇಕಿತ್ತು. ಅದಕ್ಕೋಸ್ಕರ ಈ ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟು ದಿನ ಇರ್ತೈತಿ ನನಗಂತ ಗೊತ್ತಿಲ್ಲ, ಆದರೆ ಇರ್ತೈತಿ. ಕಾಕ್ರೋಚ್ ಜನತಾ ಪಾರ್ಟಿ ಎದ್ದು ಹೇಳ್ತೈತೆ ಅಂತೇಳಿ ನನಗೆ ಗೊತ್ತೈತಿ. ನೋಡ್ರಿ ಇದು ಎಷ್ಟು ದಿನ ಇರ್ತೈತಿ, ಎಷ್ಟು ದಿನನ್ಯಾಗ ಏನೇನೆಲ್ಲ ಚೇಂಜ್ ಆಗ್ಬೋದು. ಬರ್ರಿ ಅದ್ರ ಬಗ್ಗೆ ಫುಲ್ ಕ್ಲೀನಾಗಿ ಮಾತಾಡ್ಕೊತ ಹೋಗೋಣಂತ. ನೀವು ಏನಾರ ಕಾಕ್ರೋಚ್ ಜನತಾ ಪಾರ್ಟಿದು ಅಭ್ಯರ್ಥಿ ಆಗ್ಬೇಕಂತ ಹೇಳಿದ್ರೆ ಹೋಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ವೆಬ್ಸೈಟ್ ಐತಿ. ವೆಬ್ಸೈಟ್ ಗೂಗಲ್ನಾಗ ಹೊಡೆದ್ರು ಸಿಗ್ತೈತೆ ನಿಮಗೆ. CGS ಸೂರ್ಯಕಾಂತ್ ಅವರು ಸಿಟ್ನಾಗ ಹೇಳ್ಬಿಡ್ತಾರೆ, ಇವರು ಡಿಗ್ರಿ ಕಾಲೇಜ್ ಎಲ್ಲ ಮುಗಿಸಿದವರೆಲ್ಲರೂ ಕೆಲಸ ಇಲ್ಲಾರ್ದು ಅಲಿತಿರ್ಬೇಕಾದ್ರೆ ಇವ್ರು ಸೋಷಿಯಲ್ ಮೀಡಿಯಾನಾಗ ಬಂದು ಗೇಸಿ ವಿಡಿಯೋ ಮಾಡಿ ಹಾಕ್ತಿರ್ತಾರೆ ಯೂಟ್ಯೂಬ್ನಾಗ, ಇನ್ಸ್ಟಾಗ್ರಾಮ್ನಾಗ. ಇಂಥವ್ರಿಗೆ ಕಾಕ್ರೋಚ್ಗಳು ಅಂತೇಳಿ ಕರೀತಾರೆ ಅಂತೇಳಿ ಒಂದು ಡೈಲಾಗನ್ನು, ಒಂದು ಮಾತನ್ನು ಅವ್ರು ಹೇಳ್ತಾರೆ. ಆ ಒಂದು ಮಾತನ್ನು ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಅದನ್ನು ಫುಲ್ ಸೀರಿಯಸ್ ಆಗಿ ತೊಗೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಕೇಸ್ ಒಂದು ವೆಬ್ಸೈಟ್ ಮಾಡ್ತಾರೆ. ಅದು ಬಿಟ್ಟರೆ ವೆಬ್ಸೈಟ್ ಒಟ್ಟಿಗೆ ಒಂದು ಇನ್ಸ್ಟಾಗ್ರಾಮ್ ಪೇಜು ಮಾಡ್ತಾರೆ. ಈಗ ಆ ಇನ್ಸ್ಟಾಗ್ರಾಮ್ ಪೇಜ್ನಾಗ 5,86,000 ಜನ ಆಗಿದ್ರೆ, ನಾ ಈಗ ಜಸ್ಟ್ ನೋಡ್ಬೇಕಾದ್ರೆ 5,86,000 ಜನ ಫಾಲೋವರ್ಸ್ ಇದ್ರೆ, ಈಗ ಇನ್ನು ಈ ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಲಾಸ್ಟಿಗೆ ತೆಳಗಡೆ ಬರೆದು ಹಾಕಿರ್ತೀನಿ ಎಷ್ಟು ಫಾಲೋವರ್ಸ್ ಆಗಿರ್ತಾರೆ ಅಂಥೇಳಿ. ಈ ಕಾಕ್ರೋಚ್ ಜನತಾ ಪಾರ್ಟಿದ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ ಈಗ ಹೇಳ್ತಾ ಹೋಗ್ತೀನಿ, ಆ ರೂಲ್ಸನ್ನು ನೀವು ಕೇಳ್ತಾ ಹೋಗ್ರಿ ಅಷ್ಟ. ಇಲ್ಲಿ ಕೇಳಿಸ್ಕೋರಿ ಕಾಕ್ರೋಚ್ ಜನತಾ ಪಾರ್ಟಿದ ರೂಲ್ಸ್ ಏನೇನದಾವ ಅಂತೇಳಿ. ನಾ ಇಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೋರಿ ಹಂಗ. If you are a lazy and unemployed youth of India, then you have a party for yourself. The Cockroach Janata Party. After the CGI cockroach remark, somebody has created this party as a website. And I have fallen in love with manifesto of Cockroach Janata Party. Any MLA or MP who leaves their party and join another party, they will be barred from the elections for 20 years. और हमारी माताओं बहनों पर politics ना करके, they will be providing 50% reservation to all women in the parliament rather than 33%. That too with the existing number of seats, not after delimitation. And the Cockroach Janata Party will make sure that any CJI after retirement does not get a seat in Rajya Sabha. And if any vote is deleted either of the Cockroach Janata Party or the opposition ruled states, then the CEC, that is Chief Election Commissioner, will be arrested under UAPA. Last but not least, all the media houses owned by Adani and Ambani will be licensed, cancelled. The eligibility to join this party is you should be unemployed, lazy, have minimum 11 hours of screen time, and you should be able to rant professionally. Will you vote for the Cockroach Janata Party if they will contest the 2029 Lok Sabha elections? ಹೆಂಗೈತ್ರಿ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿದು ಹೊಸ ಅಭ್ಯರ್ಥಿಗಳು? ನಾವು ಸೆಲೆಕ್ಟ್ ಆಗ್ಬೇಕು, ನಾವು ಮುಂದೆ ನಿಂತು ಆಲ್ಮೋಸ್ಟ್ ಆಗಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಕರ್ನಾಟಕನಾಗ ಮೋಸ್ಟ್ಲಿ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ಕರ್ನಾಟಕನಾಗೂ ಕರೆಕ್ಟಾಗಿ ನಡೀತಾರ, ಫುಲ್ ಸೈಕ್ ಇರ್ತೈತ್ರಿ ಗೈಸ್. ನಾವು ಸಹ ಧ್ವನಿ ಎತ್ತಬೇಕು, ಕಾಕ್ರೋಚ್ ಜನತಾ ಪಾರ್ಟಿ ಎತ್ತೋ ಹಂಗತ್ತೆ. ಈಗ ನಾವು ನಮ್ಮ ಕರ್ನಾಟಕದಾಗ ಶುರು ಮಾಡ್ಕೊಂಡ್ಬಿಡೋಣ ಅನ್ನಿಸ್ತೈತಿ. ಏನಂತೀರಿ? ಯಾರಾದ್ರೆ ಇದ್ರ ಬಗ್ಗೆ ಫುಲ್ ಇಂಟ್ರೆಸ್ಟ್ ಇದ್ದವ್ರು ಮಾಡೋರಿದ್ರೆ ಮಾಡಿರಿ, ನಾವು ಹಿಂದೆ ಸಪೋರ್ಟ್ ಮಾಡ್ತೀವಿ.
ಅನ್ಎಜುಕೇಟೆಡ್ ಆಗಿರ್ಬೇಕು, 11 ಅವರ್ಸ್ ನಿಮ್ದು ಸ್ಕ್ರೀನ್ ಟೈಮ್ ಇರಬೇಕು. ಅದು ಬಿಟ್ಟರೆ ನೀವು ಜೆನ್ಸಿ ಆಗಿರ್ಬೇಕು. ಅದು ಬಿಟ್ಟರೆ ನೀವು ಆಲ್ಮೋಸ್ಟ್ ಆಗಿ ನಿಮಗೆ ಕೆಲಸ ಇರಬಾರ್ದು, ಬೇರೆ ಏನೂ ಇರಬಾರ್ದು, ಮನ್ಯಾಗ ತಿಂದು ಮನ್ಯಾಗ ಮಲ್ಕೊಂಡು ಫುಲ್ ಲೇಝಿ ಆಗಿರ್ಬೇಕು. ಅಂಥವ್ರಿಗೆ ಮಾತ್ರ ಇದು ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ. ಯಾರೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಇನ್ನು ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕನ್ನತ್ತೀರಿ ಮಾಡ್ಕೊರಿ. ಈಗಂತ್ರ ಫುಲ್ ಆಲ್ಮೋಸ್ಟ್ ಆಗಿ 600K ಅಲ್ಲ, ಮೋಸ್ಟ್ಲಿ 60 ಆಲ್ಮೋಸ್ಟ್ ಆಗಿ 6 ಲಕ್ಷ ಜನ ಆಲ್ರೆಡಿ ಫಾಲೋ ಮಾಡಿಬಿಟ್ಟಾರೆ ಇನ್ಸ್ಟಾಗ್ರಾಮ್ ಪೇಜ್ನಾಗ. ಹಂಗೆ ಅವ್ರ ವೆಬ್ಸೈಟ್ನಾಗ 1 ಲಕ್ಷದ ಮೇಲೇನೋ ಜನ ಸೇರಿಬಿಟ್ಟಾರೆ. ನಾವು ಸಹ ಹೋಗಿ ಸೇರ್ಬೇಕಂತ ಹೇಳೋದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಸೇರೋಕ್ಕಿಂತ ಮೊದಲು ನಾನು ಒಂದು ವಿಡಿಯೋ ಮಾಡಿ ಹಾಕಿಬಿಡ್ಲಿ ಅಂತ ಹೇಳ್ಕೊತೀನಿ. ಇಲ್ಲೆಲ್ಲ ಆಜು ಬಾಜು ಮಸ್ತ್ನಾಗ ಫೋಟೋ ಬರ್ತಿರ್ತೈತಿ, ಮತ್ತು ಅವ್ರು ಮಾತಾಡಿರೋವಂಥ ವೀಡಿಯೋನೂ ಬರ್ತೈತಿ, ಯಾರು ಮಾತಾಡ್ಯಾರ ಅಂಥೇಳಿ. ಅದೆಲ್ಲ ವೀಡಿಯೋ ಬಂದಮೇಲೆ ಫುಲ್ಲಾಗಿ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು 11 ಅವರ್ಸ್ ಅಲ್ಲ 12 ಅವರ್ಸ್ ನಂದು ಸ್ಕ್ರೀನ್ ಟೈಮ್ ಇರ್ತೈತಿ. ನಾನಾದ್ರೂ ಫುಲ್ ಲೇಝಿಗೆ, ನನಗೆ ಊಟ ನಿದ್ದೆ ಅದು ಅಷ್ಟೇ ಬೇಕು. ನಾನಾದ್ರೂ ಫುಲ್ ಲೇಝಿ ಅದೀನಿ. ಅದು ಬಿಟ್ರೆ ನನಗೆ ಕೆಲಸ ಕಾರ್ಯ ಅಂದ್ರೂ ಬೇರೆ ಏನಿಲ್ಲ. ಇದು ಇನ್ಸ್ಟಾಗ್ರಾಮ್ನಾಗ ಇನ್ಮೇಲೆ ಏನು ಮಾಡ್ಬೇಕಂದ್ರೆ ಇನ್ನೊಂದು ಅವ್ರು ಹೇಳಿರೋದು ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಹೇಳಿರೋದು ಏನಂದ್ರೆ, ನಿಮ್ಮ ಫೋಟೋ ಒಂದು ಬಾಜು ಒಂದು ಕಾಕ್ರೋಚ್ ಫೋಟೋ ಇಟ್ಕೇಸಿ ನೀವು ಇನ್ಸ್ಟಾಗ್ರಾಮ್ನಾಗ ಪೋಸ್ಟ್ ಮಾಡಿರಿ, ನಾವು ಸಹ ಕಾಕ್ರೋಚ್ ಜನತಾ ಪಾರ್ಟಿ ಮೆಂಬರ್ ಅದೇವು ಅಂತೇಳಿ. ಅದನ್ನು ನಾನು ಮಾಡ್ತೀನಂತ ಎಲ್ಲರೂ ನೀವು ಸಹ ಮಾಡಿರಿ, ಕಾಕ್ರೋಚ್ ಜನತಾ ಪಾರ್ಟಿ ಮೆಂಬರ್ ಆಗಿ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಏನಾರು ಬೇಕಾಗಿದ್ರೆ ಹೇಳ್ತಾ ಹೋಗ್ತೀನಂತ ಕೇಳಿಸ್ಕೊಂಡು ಹೋಗ್ರಿ. ಇಲ್ಲಿ ಆಲ್ಮೋಸ್ಟ್ ಆಗಿ ನಮ್ಮ ದೇಶದ್ನಾಗ ಕಾಸ್ಟಿಸಮ್ ಮೇಲೆ ಜಾಸ್ತಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಅಂತ ಒಳ್ಳೆ ವಿಚಾರ ತಂದಾರ್ರಿ. ಎಲ್ಲರೂ ಜಾತಿ ಅಂತೇಳಿ ಬಡ್ದಾಡ್ಕೊಂಡು ಸಾಯ್ಬೇಕಾದ್ರೆ ಇವರೆಲ್ಲರೂ ಹೆಂಗೆ ಮಾಡ್ಯಾರಂದ್ರೆ ಫುಲ್ ಖುಷಿಯಾಗಿತ್ತು ನನಗೆ. ಇವರೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಿರೋ ಜನ ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿಗೆ ಮೆರೆಸ್ತಾ ಇರೋದು ನೋಡಿ, ಮೋಸ್ಟ್ಲಿ ಆಲ್ಮೋಸ್ಟ್ ಕಾಕ್ರೋಚ್ ಜನತಾ ಪಾರ್ಟಿ ಗೆಲ್ಬೋದು ಅನ್ನಿಸ್ತೈತಿ ಈ ಸಲ. ಇವತ್ತಿನ ದಿನ ನಾನು ನೋಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಏನೇನಾಗ್ತೈತೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಪಾರ್ಟಿ ಚೇಂಜ್ ಆಗೋ ಸಾಧ್ಯತೆ ಅಂದ್ರೆ ಕಾಣತೈತಿ. ಪಲಟ್ದೇಗ ಅಂತೇಳಿ ಏನಾರು ಮೋಸ್ಟ್ಲಿ ಇರ್ಬೋದು, ಹೇಳೋಕ್ಕಾಗಂಗಿಲ್ಲ. ನಮ್ಮದು ಜನರ ಬಾಯ್ಸ್ ಅವ್ರದ್ದು ಹೆಂಗೈತೆ ಅಂತೇಳಿ ಮೈಂಡ್ಸೆಟ್. ಕಾಕ್ರೋಚ್ ಜನತಾ ಪಾರ್ಟಿ ಸಿಂಬಲ್ ಏನಪ್ಪ ಅಂತ ಹೇಳಿದ್ರೆ ಫೋನ್ ಒಳಗಡೆ ಒಂದು ಕಾಕ್ರೋಚ್ ಇರ್ತೈತಿ. ಅದೇ ಕಾಕ್ರೋಚ್ ಜನತಾ ಪಾರ್ಟಿದು ನಮ್ಮದು ನಾನು ಅದಕ್ಕೆ ಅಭ್ಯರ್ಥಿ ರೀ ಸರ. ಹಂಗಾಗಿ ನಮ್ಮದು ಕಾಕ್ರೋಚ್ ಜನತಾ ಪಾರ್ಟಿದು ಫೋನ್ ಮತ್ತು ಫೋನ್ ಸ್ಕ್ರೀನ್ನಾಗಿರೋದು ಕಾಕ್ರೋಚ್ ಸಿಂಬಲ್. ಆಲ್ಮೋಸ್ಟ್ ಆಗಿ ಕ್ರೇಜಿ ರೀ ಗೈಸ್, ಕ್ರೇಜಿ ಐತಿದೆ. ಎಸ್ ರೀ, ಇನ್ನು ಏನೇನು ಹೊಸ ರೂಲ್ಸ್ ಆಗ್ತೈತಿ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿನಾಗ. ನೀವು ಸಹ ಏನಾರು ಕಾಕ್ರೋಚ್ ಜನತಾ ಪಾರ್ಟಿಲಿ ಮೆಂಬರ್ ಆಗಿದ್ರೆ ನೀವು ಸಹ ನನಗೆ ವಿಡಿಯೋ ನೋಡಿ ಕೇಳಿಸಿ ಫಾಲೋ ಸಬ್ಸ್ಕ್ರೈಬ್ ಇವೆಲ್ಲವನ್ನು ಮಾಡ್ಬೋದು. ಯಾಕಂದ್ರೆ ನಾನು ನಿಮ್ಮ ಒಂದು ಸಪೋರ್ಟರ್ ಆಗಿ ಹೌದು ಕಾಕ್ರೋಚ್ ಜನತಾ ಪಾರ್ಟಿದು, ನಾನು ಒಬ್ಬ ಮೆಂಬರ್ ಹೌದು ಅಂತ ಹೇಳಬಲ್ಲೆ. ಬರ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣಂತ. ನಿಮಗೆ ಈ ವಿಡಿಯೋನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಇನ್ನೂ ಏನೇನು ಡೌಟ್ ತಿಳ್ಕೊಬೇಕು ಅನ್ನಿಸ್ತೈತಿ ಆಲ್ಮೋಸ್ಟ್ ಕಮೆಂಟ್ನಾಗ ಹಾಕ್ಬಿಡ್ರಿ. ಇನ್ನೂ ಏನೇನು ಹೆಂಗೆ ಆಗ್ತೈತಿ ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೀನಂತ. ನೆಕ್ಸ್ಟ್ ವಿಡಿಯೋನು ಮಾಡ್ತೇನಂತ ಇದ್ರ ಬಗ್ಗೆ ಫುಲ್ ಕ್ಲೀನಾಗಿ ಡೀಟೇಲಾಗಿ. ಓಕೆ ಎಸ್ ಗೈಸ್, ಸಿಗೋಣಂತ. ಪೀಸ್ ಔಟ್. ನಮ್ಮ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು. ಹಂಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಸ್ ಗೈಸ್, ಪೀಸ್ ಔಟ್.